ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಗೋಧಿ ಮೀಡಿಯಾ ಗೋ ಬ್ಯಾಕ್ ಘೋಷಣೆ ಕೇಳಿಬಂತು. ಒಂದಷ್ಟು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆಯೂ ನಡೆಯಿತು. ಮಾಧ್ಯಮ ಪ್ರತಿನಿಧಿಗಳ ಮೇಲಿನ ಹಲ್ಲೆ ಒಂದು ಪ್ರಜಾಪ್ರಭುತ್ವ ದೇಶಕ್ಕೆ ಶೋಭೆಯಲ್ಲ. ಮಾಧ್ಯಮ ಪ್ರತಿನಿಧಿಗಳ ಮೇಲಿನ ಹಲ್ಲೆ ಖಂಡನೀಯ, ಅದು ಅಪರಾಧ. ಅಂತಹ ಅಪರಾಧ ಎಸಗುವವರ ಕೈಗಳನ್ನು ಕಟ್ಟಿ ಹಾಕಲೇಬೇಕು. ಅದರ ಜೊತೆ ಇದು ಭಾರತದ ಮಾಧ್ಯಮಗಳು ಆತ್ಮಾವಲೋಕನ ಮಾಡಬೇಕಾದ ಸಮಯವೂ ಹೌದು. ಹಾಗೆ ಗೋಧಿ ಮೀಡಿಯಾಗಳು ಇನ್ನಾದರೂ ಸರಿದಾರಿಗೆ ಬರಬೇಕಾದ ಅಗತ್ಯವೂ ಇದೆ. ಆ ಬಗ್ಗೆ ಒಂದಷ್ಟು ಮಾತಾಡೋಕೆ ಇದೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಒಂದು ಕಾಲದಲ್ಲಿ ಮಾಧ್ಯಮಗಳ ಕ್ಯಾಮರಾ ಕಂಡ್ರೆ ಜನರು ಸತ್ಯ ಬರ್ತಾ ಇದೆ ಎಂದು ನಂಬ್ತಾ ಇದ್ರು. ಆದರೆ ಅದೇ ಕ್ಯಾಮರಾಗಳ ಮೇಲೆ ಜನರಿಗೆ ಈಗ ವಿಶ್ವಾಸ ಇಲ್ಲ. ಅದರಲ್ಲಿ ಸತ್ಯಕ್ಕಿಂತ ಸುಳ್ಳೇ ಇರುತ್ತೆ ಅಂತ ಜನ ಈಗ ಭಯ ಪಡ್ತಾರೆ. ಹಾಗಾಗಿ ಈಗ ದೇಶದಲ್ಲಿ ಮಾಧ್ಯಮಗಳನ್ನು ಕಂಡ್ರೆ ಗೋ ಬ್ಯಾಕ್ ಘೋಷಣೆಗಳು ಕೇಳಿಸ್ತಾ ಇದೆ. ಮಾಧ್ಯಮಗಳನ್ನು ಈ ಹಿಂದೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಬಣ್ಣಿಸಲಾಗ್ತಾ ಇತ್ತು. ಆದರೆ ಈಗ ಪ್ರಭುತ್ವದ ಸಾಕು ನಾಯಿ ಅಂತ ಹೀಯಾಳಿಸಲಾಗ್ತಾ ಇದೆ. ಹಾಗಿದ್ರೆ ಈ ಬದಲಾವಣೆಗೆ ಕಾರಣ ಏನು? ಮಾಧ್ಯಮಗಳು ಜನರ ವಿಶ್ವಾಸ ಕಳೆದುಕೊಂಡಿರೋದು ಯಾಕೆ? ಜನರಿಗೆ ಇಂದಿನ ಮಾಧ್ಯಮಗಳ ಮೇಲೆ ಯಾಕೆ ನಂಬಿಕೆ ಹೊರಟು ಹೋಗಿದೆ? ಇದು ರಾಜಕೀಯ ಧ್ರುವೀಕರಣದ ಪರಿಣಾಮವ? ಈಗ ದೇಶದಲ್ಲಿ ನಡೀತಾ ಇರುವ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಗೋಧಿ ಮೀಡಿಯಾ ಗೋ ಬ್ಯಾಕ್ ಘೋಷಣೆ ಕೇಳಿ ಬರ್ತಾ ಇದೆ. ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆಗಳು ನಡೆದಿದೆ. ಪತ್ರಕರ್ತರ ಮೇಲಿನ ಹಲ್ಲೆ ಯಾವುದೇ ಕಾರಣಕ್ಕೂ ಸಮರ್ಥನೀಯ ಅಲ್ಲ. ಪತ್ರಕರ್ತರ ಮೇಲಿನ ಹಲ್ಲೆ ಅಪರಾಧವಾಗಿದ್ದು ಅದು ಖಂಡನೀಯ ಕೂಡ. ಆದರೆ ಇದೇ ಸಂದರ್ಭದಲ್ಲಿ ಜನರು ಯಾಕೆ ಮಾಧ್ಯಮದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದಾರೆ ಅನ್ನೋದು ಚರ್ಚೆ ಆಗಬೇಕು. ಆ ಚರ್ಚೆ ನಡೆಯದಿದ್ರೆ, ಅವಲೋಕನ ಆಗದಿದ್ರೆ ಮಾಧ್ಯಮಗಳು ಸರಿದಾರಿಗೆ ಬರುವುದಿಲ್ಲ. ಜನರಿಗೆ ಮಾಧ್ಯಮಗಳ ಮೇಲೆ ನಂಬಿಕೆಯೂ ಮೂಡುವುದಿಲ್ಲ. ಹಾಗಾಗಿ ತಮ್ಮ ಮೇಲೆ ಜನ ಯಾಕೆ ಆಕ್ರೋಶಗೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಗೋಧಿ ಮೀಡಿಯಾಗಳು ತಮಗೆ ತಾವೇ ಕೇಳಿಕೊಳ್ಬೇಕಾಗಿದೆ. ಇದು ಮಾಧ್ಯಮಗಳು ಆತ್ಮಾವಲೋಕನ ಮಾಡಬೇಕಾದ ಸಮಯ ಅನ್ನೋ ಸಲಹೆಗಳು ಕೇಳಿ ಬರ್ತಾ ಇದೆ. ಈ ಸಲಹೆಗಳನ್ನ ಮಾಧ್ಯಮಗಳು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಪ್ರಜಾಪ್ರಭುತ್ವದ 4ನೇ ಅಂಗ ಎಂದು ಕರೆಸಿಕೊಳ್ಳುವುದು ಮಾಧ್ಯಮ ರಂಗ. ಈಗ ಜನರಿಗೆ ಆ 4 ಅಂಗಗಳ ಮೇಲೂ ಪೂರ್ಣ ನಂಬಿಕೆ ಇದ್ದಂತಿಲ್ಲ. ಅದರಲ್ಲೂ ಸೋ ಕಾಲ್ಡ್ 4ನೇ ಅಂಗವಾದ ಮಾಧ್ಯಮಗಳ ಮೇಲೆ ಈ ದೇಶದ ಜನರು ರೋಸಿ ಹೋಗಿರೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಭಾರತದ ಮುಖ್ಯವಾಹಿನಿಯ ಹೆಚ್ಚಿನ ಮಾಧ್ಯಮಗಳು ಇಂದು ಗೋಧಿ ಮೀಡಿಯಾಗಳು ಅಂತ ಕರೆಸ್ಕೊಳ್ತಾ ಇದೆ. ಯಾಕಂದ್ರೆ ಅವರು ಪಕ್ಷಪಾತಿಯಾಗಿದ್ದಾರೆ, ಪ್ರಭುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆಡಳಿತಗಾರರ ಪರವಾಗಿದ್ದಾರೆ. ಪ್ರಭುತ್ವದಿಂದ ಪ್ರಯೋಜನ ಪಡಿತಾ ಇರುವ ಒಂದಷ್ಟು ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳ ಓನರ್ ಆಗಿರುವುದು ಇದಕ್ಕೆಲ್ಲ ಕಾರಣ. ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ಕೆಲವು ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಆಡಳಿತವನ್ನ ಪ್ರಶ್ನಿಸುವುದಕ್ಕಿಂತ ಅದರ ಪರವಾಗಿ ಹೆಚ್ಚು ವರದಿಗಾರಿಕೆ ಮಾಡಿದೆ. ಸರ್ಕಾರದ ನೀತಿಗಳ ಬಗ್ಗೆ ತೀಕ್ಷ್ಣ ಪ್ರಶ್ನೆಗಳನ್ನು ಕೇಳುವ ಬದಲು ವಿರೋಧ ಪಕ್ಷಗಳು ಅಥವಾ ಪ್ರತಿಭಟನಾಕಾರನ್ನೇ ಹೆಚ್ಚು ಗುರಿಯಾಗಿಸಿಕೊಂಡಿದೆ. 2014ರಲ್ಲಿ ದೆಹಲಿಯಲ್ಲಿ ಸರ್ಕಾರ ಬದಲಾದ ನಂತರದಲ್ಲಿ ಮಾಧ್ಯಮಗಳು ಸಂಪೂರ್ಣವಾಗಿ ದಿಕ್ಕು ತಪ್ಪಿದೆ. ಅದರಿಂದಾಗಿಯೇ ಜನರಿಗೆ ಇಂದು ಮಾಧ್ಯಮಗಳ ಮೇಲೆ ವಿಶ್ವಾಸ ಕಡಿಮೆಯಾಗಿದೆ. ನಿಮಗೆ ನೆನಪಿರಬಹುದು, UPA 2 ಸರ್ಕಾರದ ಅವಧಿಯಲ್ಲಿ ಈ ದೇಶದಲ್ಲಿ ದೊಡ್ಡ ಆಂದೋಲನ ನಡೆಯಿತು. ಆಗ ಮಾಧ್ಯಮಗಳು ಆಂದೋಲನದ ಪರವಾಗಿದ್ದವು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯಾಗಲೂ ಮಾಧ್ಯಮಗಳು ಅದರ ವಿರುದ್ಧ ಹೋರಾಡಿತ್ತು. ಆದರೆ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ ಮೇಲೆ ಗೋಧಿ ಮೀಡಿಯಾಗಳು ಮೋದಿ ಸರ್ಕಾರದ ತುತ್ತೂರಿಯಾಗಿ ಬದಲಾಗಿದೆ. ಮೋದಿ ಭಾರತದಲ್ಲಿ ಜನಪರ ಪತ್ರಕರ್ತರು ಉದ್ಯೋಗ ಕಳೆದುಕೊಂಡ್ರೆ ಪ್ರಭುತ್ವವನ್ನ ಹಾಡಿ ಹೊಗಳುವವರು ಮಾಧ್ಯಮಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಪಡೆದುಕೊಂಡ್ರು. ಪ್ರಭುತ್ವದ ಪರವಾಗಿ ತುತ್ತೂರಿ ಊದಲು ಮತ್ತು ರಾಜಕೀಯ ವಿರೋಧಿಗಳನ್ನ ಟೀಕಿಸಲು ಒಂದಷ್ಟು ಕೂಗುಮಾರಿಗಳನ್ನ ಟಿವಿ ಸ್ಟುಡಿಯೋಗಳಲ್ಲಿ ಕೂರಿಸಲಾಯಿತು. ಈ ದೇಶದಲ್ಲಿ CAA ವಿರುದ್ಧ ಪ್ರತಿಭಟನೆ ನಡೆದಾಗ ಗೋಧಿ ಮಾಧ್ಯಮಗಳ ಆ ಹೋರಾಟಕ್ಕೆ ವಿರುದ್ಧವಾಗಿತ್ತು. ಹೋರಾಟಗಾರರನ್ನ ದೇಶದ್ರೋಹಿಗಳು, ಪಾಕಿಸ್ತಾನಿಗಳು ಅಂತ ಜರೆಯಲಾಯಿತು. ರೈತರ ಹೋರಾಟ ನಡೆದಾಗ ಅದಕ್ಕೂ ವಿರೋಧ. ರೈತರು ಇವರಿಗೆ ಖಲಿಸ್ತಾನಿಗಳಾದ್ರು. ಈಗ ಪರೀಕ್ಷಾ ಅಕ್ರಮ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಾಗ ಅವರನ್ನು ಕೂಡ ಗೋಧಿ ಮೀಡಿಯಾಗಳು ವಿರೋಧ ಮಾಡ್ತಾ ಇದೆ. ಈ ದೇಶದ ಪ್ರಸಿದ್ಧ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಉಪವಾಸ ಧರಣಿ ಮಾಡಿದ್ರೆ ಅವರು ಚೀನಾದ ಏಜೆಂಟ್,
ವಿದ್ಯಾರ್ಥಿಗಳ ಪರ ಅಭಿಜಿತ್ ದೀಪ್ಗೆ ಹೋರಾಟ ಮಾಡಿದರೆ ಆತ ಕೇಜ್ರಿವಾಲರ ಏಜೆಂಟ್. ರೈತರು ಹೋರಾಟ ಮಾಡಿದರೆ ಅವರು ಖಲಿಸ್ತಾನಿಗಳು. ಮುಸ್ಲಿಮರು ಹೋರಾಟ ಮಾಡಿದರೆ ಅವರು ದೇಶದ್ರೋಹಿಗಳು. ಇದೆಲ್ಲ ಗೋಧಿ ಮೀಡಿಯಾಗಳಲ್ಲಿ ನಡೆದ ಚರ್ಚೆಗಳು. ಯಾರು ಪ್ರಭುತ್ವದ ಅನ್ಯಾಯದ ವಿರುದ್ಧ ಹೋರಾಡ್ತಾರೋ ಅವರನ್ನ ವಿಲನ್ ಮಾಡುವುದರಲ್ಲೇ ಈ ಗೋಧಿ ಮೀಡಿಯಾಗಳು ಕಾಲ ಕಳೀತಾ ಇದೆ. ದಿನದ 24 ಗಂಟೆಯೂ ಒಬ್ಬನೇ ವ್ಯಕ್ತಿಗೆ ಕವರೇಜ್ ಕೊಡ್ತಾ ಇದ್ದಾರೆ. ಆ ಮನುಷ್ಯನಿಗೆ ಕಳೆದ 12 ವರ್ಷಗಳಲ್ಲಿ ಒಂದು ಪ್ರಶ್ನೆಯನ್ನ ಈ ಗೋಧಿ ಮೀಡಿಯಾಗಳು ಕೇಳಿಲ್ಲ. ಕೇಳೋಕೆ ಅವರು ಸಿಗೋದು ಇಲ್ಲ. ಅದಕ್ಕೆ ಅವರಿಗೆ ಪುರ್ಸೋತು ಇಲ್ಲ. ಅವರು ಒಂದು ದಿನ ಗುಹೆಯೊಳಗಿದ್ರೆ ಮತ್ತೊಂದು ದಿನ ಕಾಡಿನಲ್ಲಿರ್ತಾರೆ. ಮರುದಿನ ನೀರಿನ ಅಡಿಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ. ದೇವಸ್ಥಾನ ಸುತ್ತಾ ಇರ್ತಾರೆ. ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ದೋಣಿಯಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ವಿದೇಶಕ್ಕೆ ಹೋಗಿ ಮೆಲೋಡಿ ಚಾಕ್ಲೇಟ್ ಅಂತಾರೆ. ಇದನ್ನೆಲ್ಲ ದಿನದ 24 ಗಂಟೆಯು ಪ್ರಸಾರ ಮಾಡಿ ಅವರಿಗೆ ಬಹುಪರಾಕ್ ಹೇಳುವುದೇ ಗೋಧಿ ಮೀಡಿಯಾಗಳ ಕೆಲಸ ಆಗ್ಬಿಟ್ಟಿದೆ. ಅವರನ್ನ ಯಾರಾದರೂ ಟೀಕೆ ಮಾಡಿದರೆ ಟೀಕೆ ಮಾಡಿದವರ ಮೇಲೆ ಮುಗಿ ಬೀಳೋದೇ ಈ ಗೋಧಿ ಮೀಡಿಯಾಗಳ ಟಾಸ್ಕ್. ಈಗ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕುವುದಕ್ಕಾಗಿಯೇ ಒಂದಷ್ಟು ಗೋಧಿ ಮೀಡಿಯಾಗಳು ಕೆಲಸ ಮಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಹಲ್ಲೆಗೆ ಒಳಗಾಗ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಒಡೆತನದ ಮೀಡಿಯಾ ಹೌಸ್ಗಳು ಮತ್ತು ಸರ್ಕಾರದ ನಡುವಿನ ಸಂಬಂಧದ ಕಾರಣಕ್ಕೆ ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರು ಹಲ್ಲೆಗೆ ಒಳಗಾಗ್ತಾ ಇದ್ದಾರೆ. ಮಾಧ್ಯಮದ ನಿಜವಾದ ಶಕ್ತಿ ಸರ್ಕಾರವನ್ನ ಹೊಗಳುವುದರಲ್ಲಿ ಇಲ್ಲ ರೀ, ಪ್ರಶ್ನಿಸುವ ಸಾಮರ್ಥ್ಯದಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮವು ಯಾವುದೇ ಸರ್ಕಾರದ ವಕ್ತಾರವೂ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಪ್ರಚಾರಕರೂ ಅಲ್ಲ. ಅದರ ಮೊದಲ ಜವಾಬ್ದಾರಿ ಸತ್ಯದ ಕಡೆ ಇರಬೇಕು. ಅಧಿಕಾರ ಯಾರ ಕೈಯಲ್ಲೇ ಇರಲಿ, ಪ್ರಶ್ನೆ ಕೇಳುವ ಧೈರ್ಯವೇ ಪತ್ರಿಕೋದ್ಯಮದ ಆತ್ಮ. ಇನ್ನು ಗೋಧಿ ಮೀಡಿಯಾಗಳ ವಿರುದ್ಧದ ಆಕ್ರೋಶಕ್ಕೆ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸುವುದು, ಬೆದರಿಕೆ ಹಾಕುವುದು, ಅವರ ಕೆಲಸಕ್ಕೆ ಅಡ್ಡಿಪಡಿಸುವುದು ಪ್ರಜಾಪ್ರಭುತ್ವಕ್ಕೆ ಹಾನಿಕಾರಕ. ಅಭಿಪ್ರಾಯದ ಭಿನ್ನತೆ ಇದ್ರೆ ಅದಕ್ಕೆ ಉತ್ತರ, ಸತ್ಯ, ಸಾಕ್ಷ್ಯ ಮತ್ತು ಸಾರ್ವಜನಿಕ ಚರ್ಚೆಯಾಗಬೇಕೇ ಹೊರತು ಹಿಂಸೆಯಾಗಬಾರದು. ಹಾಗೆ ಇಂದಿನ ಘಟನೆಗಳು ಮಾಧ್ಯಮಗಳಿಗೂ ಒಂದು ಸಂದೇಶವನ್ನ ನೀಡ್ತಾ ಇದೆ. ಅದೇನೆಂದ್ರೆ, ವಿಶ್ವಾಸ ಗಳಿಸುವುದು ವರ್ಷಗಳ ಕೆಲಸ, ಅದನ್ನ ಕಳೆದುಕೊಳ್ಳುವುದು ಕೆಲವೇ ಕ್ಷಣಗಳ ಕೆಲಸ. ಜನರು ಪ್ರಶ್ನೆ ಕೇಳ್ತಾ ಇರುವಾಗ ಅದನ್ನ ವಿರೋಧ ಎಂದು ಮಾತ್ರ ನೋಡದೆ ಆತ್ಮಾವಲೋಕನದ ಅವಕಾಶವಾಗಿಯೂ ಗೋಧಿ ಮೀಡಿಯಾಗಳು ನೋಡಬೇಕಾಗಿದೆ. ಇಂದು ಮಾಧ್ಯಮಗಳ ಶಕ್ತಿ ಕ್ಯಾಮೆರಾದಲ್ಲಿಲ್ಲ, ಜನರ ವಿಶ್ವಾಸದಲ್ಲಿದೆ. ಆ ವಿಶ್ವಾಸ ಕುಸಿದರೆ ಎಷ್ಟೇ ದೊಡ್ಡ ಸ್ಟುಡಿಯೋಗಳಿದ್ರೂ ಪ್ರಯೋಜನ ಇಲ್ಲ ರೀ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಗೌರವ ಉಳಿಬೇಕಾದ್ರೆ ಸತ್ಯದ ಕಡೆ ನಿಲ್ಲುವ ಧೈರ್ಯ, ಅಧಿಕಾರವನ್ನ ಪ್ರಶ್ನಿಸುವ ನೈತಿಕತೆ ಮತ್ತು ಎಲ್ಲ ಧ್ವನಿಗಳಿಗೂ ಸಮಾನ ಅವಕಾಶ ನೀಡುವ ಬದ್ಧತೆ ಅಗತ್ಯ. ಹಾಗಾಗಿ ಗೋಧಿ ಮೀಡಿಯಾಗಳು ಆತ್ಮಾವಲೋಕನ ಮಾಡುವ ಸಮಯ ಈಗಾಗಲೇ ನಿಮ್ಮ ಮುಂದೆ ಬಂದಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.